ಚಲಿಸ್ತಾ ಇದ್ದಂತಹ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದೊಡ್ಡ ದುರಂತವೊಂದು ತಪ್ಪಿದೆ. ಮೈಸೂರು ಉದಯಪುರ ಎಕ್ಸ್‌ಪ್ರೆಸ್ ರೈಲು ಧಗಧಗನೆ ಹೊತ್ತಿ ಉರಿದಿದೆ. ಚನ್ನಪಟ್ಟಣದ ವಂದರಾಗುಪ್ಪೆ ಬಳಿ ನಡೆದಿರುವಂತಹ ಘಟನೆ ಇದು. ಪ್ರತ್ಯಕ್ಷದರ್ಶಿಗಳ ಸಮಯ ಪ್ರಜ್ಞೆಯಿಂದ ಬಹುದೊಡ್ಡ ದುರಂತವೊಂದು ತಪ್ಪಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮೈಸೂರಿನಿಂದ ಬೆಂಗಳೂರು ಕಡೆಗೆ ಹೊರಟಿದಂತಹ ರೈಲಿದು. ಪ್ರತ್ಯಕ್ಷದರ್ಶಿಗಳು ನೋಡಿ ಕಿರ್ಚಾಡಿದ್ದಕ್ಕೆ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ವಲ್ಲ, ಅದೇ ಅದೃಷ್ಟ. ಚಲಿಸ್ತಾ ಇದ್ದಂತಹ ರೈಲಿನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮೈಸೂರು ಉದಯಪುರ ಎಕ್ಸ್‌ಪ್ರೆಸ್ ರೈಲು ಹೊತ್ತಿ ಉರಿದಿದೆ. ಚನ್ನಪಟ್ಟಣದ ವಂದರಾಗುಪ್ಪೆ ಬಳಿ ನಡೆದಿರುವಂತಹ ಘಟನೆ ಇದು. ನಾವು 1,000 ರೂಪಾಯಿ ನಮ್ಮ ಮಗಳು ಬಿಡು ಬಂದಿದ್ದ ಜಿಲ್ಲಾ ಪಂಚಾಯತಿಗೆ. ಆಗ ಬಿಡ್ಬಿಟ್ಟು ಬರುವಷ್ಟರಲ್ಲಿ ಗಾಡಿ ಗೇಟ್ ಹಾಕಿದ್ರು. ಆ ಗೇಟ್ ಹಾಕಿದಾಗ ಗಾಡಿ ಬತ್ತು. ಗೇಟ್ ಹಾಕಿದ್ಮೇಲೆ ಗಾಡಿ ಬರ್ತಿತ್ತು. ಗಾಡಿ ಬರ್ತಿದಾಗ ಗಾಡಿನಲ್ಲಿ ಬೆಂಕಿ ಎತ್ಕೋತು. ಬೆಂಕಿ ಎತ್ಕೊಂಡಾಗ ಸುಮಾರು ಜನ, ಒಂದು 4-5 ಜನ ನಿಂತಿದ್ದು ಆ ಸೈಡ್ನಲ್ಲಿ. ಎಲ್ಲ ಕೂಕೊಂಡಾಗ ಡ್ರೈವರ್ ನೋಡಿದ್ರು ನಮ್ಮನ್ನ. ನೋಡಿ ಆಮೇಲೆ ಗಾಡಿ ಮುಂದಕ್ಕೆ ಬಂದಾಗ ಆಫ್ ಮಾಡಿ ನಿಲ್ಸಿದ್ದಾರೆ. ಇಲ್ಲೇ ಈಗ 1,000 ಆ ಟೈಮಲ್ಲಿ ಏನಾದ್ರು ಯಾರಿಗಾರು ಗಾಯ ಇಲ್ಲ ಯಾರಿಗೂ ಏನಾಗಿಲ್ಲ. ಡ್ರೈವರ್ ನೋಡ್ಲಾಗೆ ನಮ್ಮನ್ನ ಕೂಕೊಳ್ಳುತ್ತಾ ನೋಡಿದ್ರಲ್ಲ, ನೋಡ್ಲಾಗೆ ಗಾಡಿ ಸ್ಟಾಪ್ ಮಾಡೋರು ಮುಂದಕ್ಕೆ ಬಂದು. ಅವ್ರಿಗೂ ಗೊತ್ತಿಲ್ಲ ಪಾಪ. ಟ್ರೈನ್ ಮೈಸೂರಿಂದ ಬರ್ತಾ ಇದೆ ಸರ್. ಆಮೇಲೆ ಸಡನ್ ಆಗಿ ಸ್ಟಾಪ್ ಆಯ್ತು. ಆಮೇಲೆ ನೋಡಿದ್ರೆ ಇಲ್ಲಿ ಬೆಂಕಿ ಬರ್ತಾ ಇದೆ. ನಾವು ಮೈಸೂರಿಂದ ಬರ್ತಾ ಇದ್ದೀವಿ ಸರ್. ಮೈಸೂರಿಂದ ಸೂರತ್ ಹೋಗ್ತಾ ಇದ್ದೀನಿ. ಇದು ಹಮ್ಸಫರ್, ಉದಯಪುರ ಹಮ್ಸಫರ್ ಉದಯಪುರ್. ಇದು ಉದಯಪುರ ಹೋಗುತ್ತೆ ಸರ್. ಇದು ಎಂಜಿನ್ಗೆ ಬೆಂಕಿ ಆಗಿದೆ ಸರ್. ಅದೇ ಎಂಜಿನ್ಗೆ ಸಡನ್ ಆಗಿ ಬರ್ತಾ ಇದೆ. ಬ್ರೇಕ್ ಹೊಡೆದ್ರು. ಆಮೇಲೆ ಬಂದು ನೋಡಿದ್ರೆ ಇಲ್ಲಿ ಎಂಜಿನ್